ನಮಸ್ಕಾರ. ನೆರೆಯ ತಮಿಳುನಾಡಲ್ಲಿ ಟಿವಿಕೆ ಪಕ್ಷವು ಈ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ನಟ ವಿಜಯ್ ಸ್ಥಾಪಿತ ತಮಿಳಿಗ ವೆಟ್ರಿ ಕಳಗಂ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರದ ಗದ್ದುಗೆ ಏರಿದೆ. ಆದರೆ ಅಧಿಕಾರದಲ್ಲಿದ್ದ ಡಿಎಂಕೆ ಆಡಳಿತ ವಿರೋಧಿ ಅಲೆಯಲ್ಲಿ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರೆ ಸಮರ್ಥ ನಾಯಕತ್ವವಿಲ್ಲದೆ ಸೊರಗಿರುವ ಎಐಎಡಿಎಂಕೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತು. ಒಂದು ಕಾಲದಲ್ಲಿ ಪ್ರಬಲ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದ ದ್ರಾವಿಡ ಸಿದ್ಧಾಂತಗಳನ್ನೊಳಗೊಂಡ ಪ್ರಾದೇಶಿಕ ಪಕ್ಷ ಇವತ್ತು ಇಬ್ಬಾಗವಾಗುವ ಹಂತಕ್ಕೆ ತಲುಪಿರುವುದಂತೂ ನಿಜ. ವೀಕ್ಷಕರೇ, ತಮಿಳುನಾಡಿನ ಮಣ್ಣಿನಲ್ಲಿ ಸಿನಿಮಾ ಮತ್ತು ರಾಜಕೀಯಕ್ಕೆ ಬಿಡಿಸಲಾಗದ ಸಂಬಂಧವಿದೆ. ಅದಕ್ಕೆ ಸಾಕ್ಷಿ ಎಂಜಿ ರಾಮಚಂದ್ರನ್ ಅವರು ಕಟ್ಟಿದ ಎಐಎಡಿಎಂಕೆ ಎಂಬ ಮಹಾಪಕ್ಷ. 1972ರಲ್ಲಿ ಡಿಎಂಕೆ ನಾಯಕತ್ವದ ಜೊತೆಗಿನ ಸಣ್ಣ ಮುನಿಸು ಎಂಜಿಆರ್ ಎಂಬ ಮಹಾನ್ ನಟನನ್ನ ಜನನಾಯಕನನ್ನಾಗಿ ರೂಪಿಸಿ ಎಐಎಡಿಎಂಕೆ ಪಕ್ಷದ ಉದಯಕ್ಕೆ ಕಾರಣ ಆಯಿತು. ಅಣ್ಣಾದೊರೈಯವರ ಹೆಸರಿನಲ್ಲಿ ಆರಂಭವಾದ ಈ ಪಕ್ಷ ಕೇವಲ 5 ವರ್ಷಗಳಲ್ಲಿ ಅಧಿಕಾರವನ್ನು ಹಿಡಿದು ಇತಿಹಾಸವನ್ನೇ ಸೃಷ್ಟಿ ಮಾಡಿತು. ಎಂಜಿಆರ್ ಅವರ ಮಧುರ ವ್ಯಕ್ತಿತ್ವ ಮತ್ತು ಜನಪರ ಯೋಜನೆಗಳು ಪಕ್ಷವನ್ನು ಸಾಮಾನ್ಯ ಜನರ ಮನೆ ಮಾತಾಗುವಂತೆ ಮಾಡಿತು. ಅವರ ಕಾಲದ ನಂತರ ಅವರು ಕಾಲವಾದ ನಂತರದಲ್ಲಿ ಜಯಲಲಿತಾ ಅವರು ಪಕ್ಷದ ಚುಕ್ಕಾಣಿಯನ್ನು ಹಿಡಿದಾಗ ಎಐಎಡಿಎಂಕೆ ಒಂದು ಉಕ್ಕಿನ ಕೋಟೆಯಾಗಿ ಮಾರ್ಪಟ್ಟಿತು. ಅಮ್ಮ ಎಂತಲೇ ಕರೆಯಲ್ಪಡ್ತಾ ಇದ್ದ ಜಯಲಲಿತಾ ಅವರ ನಾಯಕತ್ವದಲ್ಲಿ ಪಕ್ಷವು ದಶಕಗಳ ಕಾಲ ತಮಿಳುನಾಡನ್ನ ಆಳಿತು. ಅವರ ಶಿಸ್ತು ಮತ್ತು ಆಡಳಿತ ವೈಖರಿ ಎದುರಾಳಿಗಳಿಗೂ ನಡುಕ ಹುಟ್ಟಿಸುವಂತಿತ್ತು. ಆದರೆ 2016ರಲ್ಲಿ ಅವರ ನಿಧನದ ನಂತರ ಪಕ್ಷದ ಭದ್ರ ಬುನಾದಿ ಅಲ್ಲಾಡುವುದಕ್ಕೆ ಶುರುವಾಯಿತು. ಜಯಲಲಿತಾ ಅವರಂತಹ ಪ್ರಭಾವಿ ವ್ಯಕ್ತಿತ್ವದ ಅನುಪಸ್ಥಿತಿಯಲ್ಲಿ ಪಕ್ಷವು ಅನಾಥವಾದಂತೆ ಭಾಸವಾಯಿತು. ಇಪಿಎಸ್ ಮತ್ತು ಒಪಿಎಸ್ ಬಣಗಳ ನಡುವಿನ ಆಂತರಿಕ ಯುದ್ಧವು ಪಕ್ಷದ ಶಕ್ತಿಯನ್ನ ಉರಿದು ಹೋಗುವಂತೆ ಮಾಡಿತು. ದ್ರಾವಿಡ ಸಿದ್ಧಾಂತದ ಮೇಲೆ ನಿಂತಿದ್ದ ಪಕ್ಷವು ರಾಷ್ಟ್ರೀಯ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಅದರ ತಳಮಟ್ಟದ ಮತದಾರರಲ್ಲಿ ಗೊಂದಲವನ್ನು ಮೂಡಿಸಿತು. ಭ್ರಷ್ಟಾಚಾರದ ಆರೋಪಗಳು ಮತ್ತು ನಾಯಕತ್ವದ ಕಿತ್ತಾಟಗಳು ಜನರಲ್ಲಿ ಪಕ್ಷದ ಮೇಲಿದ್ದ ವಿಶ್ವಾಸವನ್ನು ಕುಗ್ಗಿಸಿದ್ವು. 2021ರ ಚುನಾವಣೆಯ ಸೋಲು ಕೇವಲ ಅಧಿಕಾರ ಕಳೆದುಕೊಂಡಿದ್ದಲ್ಲ, ಬದಲಿಗೆ ಅವನತಿಯ ಮುನ್ಸೂಚನೆಯಾಗಿತ್ತು. ಈಗ 2026ರ ಹೊತ್ತಿಗೆ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಯಾಕಂದ್ರೆ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಆ ಒಂದು ಎಂಟ್ರಿ ಎಐಎಡಿಎಂಕೆಯ ಯುವ ಮತದಾರರನ್ನ ತನ್ನತ್ತ ಸೆಳೆದಿದೆ. ಡಿಎಂಕೆ ಒಂದು ಕಡೆ ಬಲವಾಗಿದ್ರೆ ಮತ್ತೊಂದೆಡೆ ಹೊಸ ಶಕ್ತಿಗಳ ಉದಯವು ಎಐಎಡಿಎಂಕೆಯನ್ನ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗ ಅತ್ತ ವಿಜಯ್ಗೆ ಬೆಂಬಲ ನೀಡುವ ವಿಚಾರದಲ್ಲಿ ಎಐಎಡಿಎಂಕೆಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಎಐಎಡಿಎಂಕೆಯ ಒಂದು ದೊಡ್ಡ ಬಣವೇ ವಿಜಯ್ಗೆ ಸಾಥ್ ಕೊಡೋದಕ್ಕೆ ಸಜ್ಜಾಗಿದೆ. ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಡಿಎಂಕೆ ಜೊತೆ ಮೃದು ಧೋರಣೆ ತಳೆದಿದ್ದಕ್ಕೆ ಸಿಡಿದೆದ್ದಿರುವ ಸಿವಿ ಷಣ್ಮುಗಂ ಮತ್ತು ವೇಲುಮಣಿ ನೇತೃತ್ವದ 30 ಶಾಸಕರು ಈಗ ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸಿದ್ದಾರೆ. ಇದು ವಿಜಯ್ ಸರ್ಕಾರಕ್ಕೆ ಆನೆ ಬಲ ತಂದಿದ್ರೆ ಮತ್ತೊಂದು ಕಡೆ ಎಐಎಡಿಎಂಕೆ ಪಕ್ಷ ನುಚ್ಚು ನೂರಾಗ್ತಾ ಇದೆ. ಒಂದು ಕಾಲದಲ್ಲಿ ಸಿಂಹದಂತೆ ಘರ್ಜಿಸುತ್ತಿದ್ದ ಈ ಪಕ್ಷ ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದೆ. ಪಕ್ಷದ ಕಾರ್ಯಕರ್ತರು ದಿಕ್ಕು ತೋಚದಂತಾಗಿದ್ದಾರೆ ಮತ್ತು ಹಿರಿಯ ನಾಯಕರು ಸೈದ್ಧಾಂತಿಕವಾಗಿ ದಾರಿ ತಪ್ಪಿದ್ದಾರೆ. ತಮಿಳುನಾಡಿನ ರಾಜಕೀಯದ ದೈತ್ಯ ಶಕ್ತಿಯಾಗಿದ್ದ ಎಂಜಿಆರ್ ಪಕ್ಷವು ಆಂತರಿಕ ದ್ವೇಷಕ್ಕೆ ಬಲಿಯಾಗ್ತಿರುವುದು ನಿಜಕ್ಕೂ ದುರಂತ. ಇಂದಿನ ರಾಜಕೀಯ ಸನ್ನಿವೇಶದಲ್ಲಿ ಎಐಎಡಿಎಂಕೆಗೆ ಒಬ್ಬ ಕಟ್ಟುನಿಟ್ಟಾದ ಮತ್ತು ಎಲ್ಲರನ್ನೂ ಒಗ್ಗೂಡಿಸುವ ನಾಯಕನ ಅಗತ್ಯವಿದೆ. ಇಲ್ಲದಿದ್ದರೆ ಇತಿಹಾಸದ ಪುಟಗಳಲ್ಲಿ ಈ ಪಕ್ಷವು ಕೇವಲ ಒಂದು ನೆನಪಾಗಿ ಉಳಿಯೋ ಅಪಾಯ ಇದೆ. ಅಣ್ಣ ಮತ್ತು ಎಂಜಿಆರ್ ಅವರ ಹೆಸರು ಹೇಳಿಕೊಂಡು ಮತ ಕೇಳುವ ಕಾಲ ಈಗ ದೂರವಾಗ್ತಾ ಇದೆ. ಜನ ಈಗ ಕೆಲಸ ಮತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ವಿಜಯ್ ಅವರಂತಹ ಹೊಸ ತಾರೆಗಳ ಉದಯವು ಎಐಎಡಿಎಂಕೆಯ ಸಾಂಪ್ರದಾಯಿಕ ಮತಬ್ಯಾಂಕ್ ಅನ್ನ ನುಚ್ಚು ನೂರು ಮಾಡಿದೆ. ಬಿಜೆಪಿ ಕೂಡ ತನ್ನ ಬೇರುಗಳನ್ನು ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಎಐಎಡಿಎಂಕೆಗೆ ಮತ್ತೊಂದು ಪೆಟ್ಟು. ಜಯಲಲಿತಾ 2016ರಲ್ಲಿ ನಿಧನರಾದರು. ಈಗ 2026
ಈ 10 ವರ್ಷಗಳ ಅವಧಿಯಲ್ಲಿ ಅಣ್ಣಾ ಡಿಎಂಕೆ ಎಂಜಿಆರ್ ಅವರಂತಹ ಜಯಲಲಿತಾ ಅವರಂತಹ ಸಮರ್ಥ ನಾಯಕತ್ವವಿಲ್ಲದೆ, ಅವರ ನಂತರದ ಗಟ್ಟಿಯಾದ ದನಿ ಇಲ್ಲದೆ ಸಂಪೂರ್ಣ ಸೊರಗಿ ಹೋಗಿದೆ. ಒಟ್ನಲ್ಲಿ ಅರ್ಧ ಶತಮಾನದ ಸುದೀರ್ಘ ಪಯಣದ ನಂತರ ಎಐಎಡಿಎಂಕೆ ಇಂದು ಅತಿದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ. ಯಾವ ಸೂಪರ್ ಸ್ಟಾರ್ ಎಂಜಿಆರ್ ಡಿಎಂಕೆಯ ಕರುಣಾನಿಧಿಗೆ ಸಡ್ಡು ಹೊಡೆದು ಆ ಪಕ್ಷದಿಂದ ಹೊರಬಂದು ಪಕ್ಷ ಕಟ್ಟಿದ್ರೋ, ಯಾವ ಜಯಲಲಿತಾ ಎಂಜಿಆರ್ ಕನಸನ್ನ ನನಸು ಮಾಡುತ್ತಾ ಪಕ್ಷವನ್ನ ಪ್ರಬಲವಾಗಿ ಕಟ್ಟಿ ಮುನ್ನಡೆಸಿಕೊಂಡು ಬಂದ್ರೋ, ಅಂತಹ ಅಣ್ಣಾ ಡಿಎಂಕೆ ಇವತ್ತು ಸರಿಯಾದ ನಾವಿಕ ನಿಲ್ಲದೆ ನಿರ್ನಾಮವಾಗುವತ್ತ ಸಾಗುತ್ತಾ ಬಂದಿದ್ದು ದುರ್ದೈವದ ಸಂಗತಿ. ಈ ಸಂಕಷ್ಟದಿಂದ ಪಕ್ಷವು ಮರುಜನ್ಮ ಪಡೆಯುತ್ತದೆಯೇ ಅಥವಾ ಇತಿಹಾಸದಲ್ಲಿ ವಿಲೀನವಾಗ್ತದೆಯೇ ಅನ್ನೋದು ಈಗ ಕಾದು ನೋಡಬೇಕಿದೆ.